ಇದು ಕಾಂಗ್ರೆಸ್ಗೆ, ಅದರಲ್ಲೂ ಸಿದ್ದರಾಮಯ್ಯ ಅವರಿಗೆ ಶಾಕ್ ಕೊಡುವಂತಹ ಸುದ್ದಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ್ ಬಿಡುತ್ತಾ? ಯತ್ನಾಳ್ ಪ್ರಚಾರಕ್ಕೆ ಬಂದ ಮೇಲೆ ಬಿಜೆಪಿಯ ಖದರ್ ಬಯಲಾಯ್ತಾ? ವಿಜೇಂದ್ರ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಬಾಗಲಕೋಟೆಯಲ್ಲಿ ಗೆದ್ದು ಬಿಡುತ್ತಾ ಹಾಗಾದ್ರೆ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಾಗಲಕೋಟೆಯ ಮೇಲೆ ಧ್ವಜ ಹಾರಿಸುವಂತಹ ಅದೃಷ್ಟ ಈ ಉಪಚುನಾವಣೆಯಲ್ಲಿ ಮೇಟಿಗೆ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಚರಂತಿಮಠ ಮತ್ತೊಮ್ಮೆ ಶಾಸಕರಾಗಿ ವಿಧಾನಸೌಧದ ಮೆಟ್ಟಿಲೇರೋದು ಕನ್ಫರ್ಮ್ ಆಗ್ತಾ ಇದೆ. ಯತ್ನಾಳ್ ಅಖಾಡಕ್ಕೆ ಇಳಿದ ಮೇಲೆ ಬಿಜೆಪಿಗೆ ಗೆಲುವಿನ ಭರವಸೆ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಹಿನ್ನಡೆಯಿಂದ ಪಾರಾಗೋದಕ್ಕೆ ಮುಂದಿನ 4 ದಿನಗಳ ಕಾಂಗ್ರೆಸ್ ಕಾರ್ಯತಂತ್ರ ಸಂಪೂರ್ಣವಾಗಿ ಬದಲಾಯಿಸುವಂತಹ ಅನಿವಾರ್ಯತೆ ಇದೆ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. HY ಮೇಟಿ ಇವರ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಬರುವ ಏಪ್ರಿಲ್ 9ರಂದು ನಡೆಯುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಸಮಬಲದ ಹೋರಾಟವನ್ನ ನಡೆಸ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಉಮೇಶ್ ಮೇಟಿ, ಬಿಜೆಪಿ ಪಕ್ಷದ ಡಾಕ್ಟರ್ ವೀರಣ್ಣ ಚರಂತಿಮಠ ನಡುವೆ ಸಮಬಲ ಇದೆ ಅಂತ ಹೇಳಲಾಗ್ತಾ ಇದೆ. ಆಂತರಿಕ ಸಮೀಕ್ಷೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇರುತ್ತೆ. ಗೆಲುವಿನ ಅಂತರ ತೀರಾ ಕಡಿಮೆ ಇರುತ್ತೆ ಅನ್ನುವಂತಹ ವರದಿ ಸಹ ಬಂದಿದೆ. ಇದೇ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸಚಿವ ಸಂಪುಟದ 20 ಸಚಿವರು ಮತ್ತು 40 ಜನ ಶಾಸಕರನ್ನ ಬಾಗಲಕೋಟೆಯಲ್ಲಿ ಖುದ್ದು ಅಖಾಡಕ್ಕಿಳಿದು ಪ್ರಚಾರವನ್ನ ನಡೆಸುವಂತೆ ಸೂಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಸತತ 15 ದಿನಗಳಿಂದ ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ರು. ಪರಿಸ್ಥಿತಿ ಕಾಂಗ್ರೆಸ್ನ ಪರವಾಗಿಲ್ಲ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಲುಗಾಡದಂತೆ ನೋಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿದೆ. ಅಹಿಂದ ಮತಗಳೇ ಕಾಂಗ್ರೆಸ್ನಿಂದ ಹೊರ ಹೋಗ್ತಾ ಇರುವಂತಹದ್ದು ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆ ಕೂಡ ಆಗಿದೆ. ಕಾಂಗ್ರೆಸ್ ಪರವಾಗಿ ಇದ್ದಂಥವರು ಯಾವುದೇ ಕಾರಣಕ್ಕೂ ಬಿಜೆಪಿಯ ಕಡೆಗೆ ವಾಲದಂತೆ ನೋಡ್ಕೊಳ್ಳಿ ಅಂತ ಹೈಕಮಾಂಡ್ ಹುಕುಂ ಹೊರಡಿಸಿದೆ. ಸಿದ್ದರಾಮಯ್ಯ ಅವರ ಇಡೀ ಮಂತ್ರಿ ಮಂಡಲವೇ ಉಪಚುನಾವಣೆಯಲ್ಲಿ ನಿರತವಾಗಿದೆ. ಇದು ಕಾಂಗ್ರೆಸ್ಗೆ ಎದುರಾಗಿರುವಂತಹ ಸೋಲಿನ ಭೀತಿ ಅಂತ ಬಿಜೆಪಿಯವರು ಲೇವಡಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗಲಕೋಟೆಯ ಗ್ರಾಮದಲ್ಲಿ ಪ್ರಚಾರವನ್ನ ಮಾಡಿದ್ರೂ ಕೂಡ ಹೆಚ್ಚಿನ ಲಾಭ ಆಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಸೀಕ್ರೆಟ್ ಸರ್ವೆ ರಿಪೋರ್ಟ್ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ. ಏಪ್ರಿಲ್ 9ರಂದು ನಡೆಯುವಂತಹ ಚುನಾವಣೆಯ ಬಹಿರಂಗ ಪ್ರಚಾರ ಮುಗಿಯೋದಕ್ಕೆ ಇನ್ನು ಕೇವಲ 4 ದಿನ ಮಾತ್ರ ಬಾಕಿ ಉಳಿದುಕೊಂಡಿದೆ. ಇದೆಲ್ಲದರ ನಡುವೆ ಆಂತರಿಕ ವರದಿ ಪ್ರಕಾರ ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂತಹ ಸುಳಿವು ಸಿಕ್ಕಿದೆ. ಗೆಲುವಿನ ಅಂತರ ಹೆಚ್ಚು ಇರೋದಿಲ್ಲ ಅನ್ನುವಂತಹ ಮಾಹಿತಿ ಬಂದಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಬಾಗಲಕೋಟೆಯಲ್ಲಿ ಗೆಲುವು ಸುಲಭ ಇಲ್ಲ ಅನ್ನುವಂತಹ ಗುಪ್ತಚರ ವರದಿಯಿಂದ ಕಾಂಗ್ರೆಸ್ ಅಲರ್ಟ್ ಕೂಡ ಆಗಿದೆ. ಸಿದ್ದರಾಮಯ್ಯ ಅವರು ಗೆಲುವಿಗೋಸ್ಕರ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಉಸ್ತುವಾರಿ ಸುರ್ಜೇವಾಲಾ, ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್, ರಾಮಲಿಂಗಾರೆಡ್ಡಿ,
ಎಚ್.ಕೆ. ಪಾಟೀಲ್ ಸೇರಿದಂತೆ ಲಕ್ಷ್ಮಣ್ ಸವದಿ, ಕಾಶಪ್ಪನವರ್ ಸೇರಿದಂತೆ ಶಾಸಕರು ಗ್ರಾಮದ ಮನೆ ಮನೆಗೆ ಭೇಟಿಯನ್ನ ನೀಡಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ಅಖಾಡಕ್ಕಿಳಿದ ಮೇಲೆ ಹಿಂದುತ್ವ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಜನ ಹೆಚ್ಚೆಚ್ಚು ಸೇರ್ತಾ ಇದ್ದಾರೆ. ಬಿಜೆಪಿ ಮತದಾರರ ಗಮನವನ್ನ ಸೆಳೀತಾ ಇದೆ. ಬಿಜೆಪಿ ವಿಜಯೇಂದ್ರ, ಶ್ರೀರಾಮುಲು, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ವಿ ಸೋಮಣ್ಣ, ಬಸನಗೌಡ ಪಾಟೀಲ್ ಯತ್ನಾಳ್, ಸಂಸದರಾದ ಪಿಸಿ ಗದ್ದಿಗೌಡರ್, ರಮೇಶ್ ಜಿಗಜಿಣಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ಪರವಾಗಿ. ಇನ್ನು ಗುಪ್ತಚರ ವರದಿ ಪ್ರಕಾರ ಇವತ್ತು ದಿನಾಂಕ ಏಪ್ರಿಲ್ 5 ಏನಿದೆ ಅಲ್ಲಿವರೆಗೂ ಸಂಜೆವರೆಗೂ ಕೂಡ ಕಾಂಗ್ರೆಸ್ ಬಿಜೆಪಿ ಬಾಗಲಕೋಟೆಯಲ್ಲಿ ಸಮವಾಗಿದೆ. ಗ್ಯಾರಂಟಿ ಯೋಜನೆಗಳು ಲಾಭವನ್ನ ಕೊಡ್ತಾವ? ಅನುಕಂಪದ ಅಲೆ ಕೆಲಸ ಮಾಡುತ್ತಾ? ಸಿದ್ದರಾಮಯ್ಯ ಅವರ ಪ್ರಚಾರ ಇಲ್ಲಿ ಕೆಲಸ ಮಾಡುತ್ತಾ? ಯತ್ನಾಳ್ ಹಿಂದುತ್ವ ವರ್ಕೌಟ್ ಆಗುತ್ತಾ? ಲಿಂಗಾಯತ ಫ್ಯಾಕ್ಟರ್ ಟ್ವಿಸ್ಟ್ ಅನ್ನ ಕೊಡುತ್ತಾ? ಏನೇ ಲೆಕ್ಕಾಚಾರ ನಡೆದ್ರು ಮೇ 4ರಂದು ಮತ ಎಣಿಕೆ ನಡೆದಾಗ ಯಾರ್ಯಾರ ಹಣೆ ಬರಹ ಹೇಗೆ ಅನ್ನುವಂತಹದ್ದು ತಿಳಿಯುತ್ತೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.